ನಮಸ್ತೆ ಪ್ರಿಯ ವೀಕ್ಷಕರ. ನಿವೃತ್ತ ನ್ಯಾಯಾಧೀಶರಾದಂತಹ YS ಚಂದ್ರಚೂಡ ಅವರು ಹೇಳಿರುವಂತೆ ಭಾರತದಲ್ಲಿ ಕೆನೆ ಪದರ ನೀತಿನ ಜಾರಿಗೆ ತರಬೇಕು ಅಂತ ಹೇಳ್ತಾರೆ. ಇದರ ಅನುಗುಣವಾಗಿ 2023ರಲ್ಲಿ ಅಧಿಕಾರದಲ್ಲಿದ್ದಂತಹ BJP ಸರ್ಕಾರ ಇದಕ್ಕೆ ಅನುಮೋದನೆಯನ್ನು ಕೊಡುತ್ತೆ. ಆದರೆ 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ನಂತರ ಈ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಹೆಚ್ಚಿನ ಒಲವನ್ನು ಕೊಡುತ್ತೆ. ಇದು ಸರಿಯಾಗಿ ಮೀಸಲಾತಿಯನ್ನು ಹಂಚಬೇಕು. ಯಾರಿಗೆ ಸಿಗ್ತಿಲ್ವೋ, ಯಾರು ವಂಚಿತರಾಗಿದ್ದಾರೋ ಅವರಿಗೆ ಸರಿಯಾಗಿ ರೀತಿಯಲ್ಲಿ ಈ ಮೀಸಲಾತಿನ ಹಂಚಬೇಕನ್ನೋದು ಈ ಎಡಗೈ ಬಲಗೈನ ಒಂದು ತತ್ವವಾಗಿರುತ್ತೆ. ಹೀಗಿರಬೇಕಾದ್ರೆ ನಿವೃತ್ತ ನ್ಯಾಯಾಧೀಶ ಆದಂತಹ HN ನಾಗಮೋಹನ್ ದಾಸ್ ಅವರು ಏಕಪೀಠ ಸದಸ್ಯತ್ವನ ಸ್ಥಾಪಿಸ್ತಾರೆ. ಈ ಸ್ಥಾಪಿಸಾದ್ಮೇಲೆ ಆಗಸ್ಟ್ 4ನೇ ತಾರೀಕು ಅವರು 2025ರಲ್ಲಿ ತಮ್ಮ ವರದಿಯನ್ನು ಸಲ್ಲಿಸಾದ್ಮೇಲೆ 15%ಇಂದ 17% ಮೀಸಲಾತಿಯನ್ನು ಹೆಚ್ಚಿಸಿರೋದ್ರಿಂದ ಈಗ ಬಲಗೈಗೆ 6%, ಎಡಗೈಗೆ 6% ಮತ್ತು ಇತರೆ ಉಳಿದಿದ್ದವ್ರಿಗೆ 5% ಆಗಿ ವಿಭಜಿಸ್ತಾರೆ. ನಂತರ ನೇಮಕಾತಿಯನ್ನು ಆರಂಭಗೊಳಿಸಿದಾದ್ಮೇಲೆ ಈ ಮೀಸಲಾತಿಯ ಹಂಚಿಕೆಯನ್ನು ಹೈಕೋರ್ಟ್ ತಡೆ ಹಿಡಿಯುತ್ತೆ. ಈ ತಡೆ ಹಿಡಿದಿರೋದ್ರಿಂದ ಯಾವುದೇ ರಾಜ್ಯ ಆಗಲಿ 50%ಗಿಂತ ಮೇಲೆ ಮಾಡೋ ಹಾಗಿಲ್ಲ ಅಂತ ಹೇಳಿಬಿಡುತ್ತೆ. ನಂತರ ಈ ಒಳ ಮೀಸಲಾತಿ ಅನ್ನೋದು ಒಂದು 3 ವರ್ಷ ಕಾಲಾವಧಿಯನ್ನು ತೆಗೆದುಕೊಂಡಿರುತ್ತೆ. ಈಗ ನೋಡಿದ್ರೆ ಅವು ಮೀಸಲಾತಿನ 15%ಗೆ ಮಾಡಿ ಆ 15%ಅಲ್ಲಿ ಎಡಗೈಗೆ 5.25% ಕೊಟ್ಟಿದ್ದಾರೆ. ಎಡಗೈಗೆ 5.25% ಕೊಟ್ಟಿದ್ದಾರೆ ಮತ್ತು ಇತರವರಿಗೆ 4.50% ಕೊಟ್ಟಿದ್ದಾರೆ. ಆದರೆ ಈ 3 ವರ್ಷವನ್ನು ಕಾದಂತಹ ನಿರುದ್ಯೋಗಿ ಅಭ್ಯರ್ಥಿಗಳು, ಕ್ಯಾಂಡಿಡೇಟ್ಸ್, ಅವರಿಗೆ ಏನು ಉತ್ತರ ಕೊಡ್ತಾರೆ? ಮತ್ತು SCಲಿ 15ರಿಂದ 2% ಜಾಸ್ತಿ ಆಯಿತು ಅಂತ ಹೇಳ್ಬಿಟ್ಟು ಒಂದು ಆಶೆಯನ್ನು ಇಟ್ಕೊಂಡಂಥವರಿಗೆ ಮೋಸ ಆಗಲಿಲ್ವಾ? ಇದು ನಂತರ ರಾಜ್ಯಪಾಲರು ಅಂಕಿತನೂ ಆಗಿರುತ್ತೆ. ಎಡಗೈ ಬಲಗೈಗೆ ಕೊಡ್ಬೋದು ಅಂತ ಹೇಳಿ 6%, ಒಟ್ಟು ಟೋಟಲ್ 17%. SCವರೆಗೂ ಕೊಡ್ಬೋದು 17% ಅಂತ ಅಂಕಿತ ಆಗುತ್ತೆ. ಆದರೆ ಈಗ 15%ಅನ್ನೇ ಮುಂದುವರ್ಸ್ಕೊಂಡು ಹೋಗಿದ್ದಾರೆ.